ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸನಾತನ ಧರ್ಮದಲ್ಲಿ ಪ್ರತಿಯೊಂದು ತಿಥಿಗೂ ತನ್ನದೇ ಆದ ವಿಶೇಷ ಮಹತ್ವವಿದೆ. ಆದರೆ ವರ್ಷದಲ್ಲೇ ಅತ್ಯಂತ ಶ್ರೇಷ್ಠವಾದ ಏಕಾದಶಿಗಳಲ್ಲಿ ಒಂದಾಗಿ ಪರಿಗಣಿಸಲ್ಪಡುವ ನಿರ್ಜಲ ಏಕಾದಶಿ ಭಕ್ತರಿಗೆ ಅಪಾರವಾದ ಪುಣ್ಯಫಲವನ್ನು ನೀಡುವ ಪವಿತ್ರ ದಿನವಾಗಿದೆ. ಒಂದೇ ಒಂದು ದಿನ ಈ ಕಠಿಣ ಉಪವಾಸವನ್ನು ಆಚರಿಸಿದರೆ ವರ್ಷವಿಡೀ ಬರುವ 24 ಏಕಾದಶಿಗಳ ಫಲ ದೊರೆಯುತ್ತದೆ ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗುತ್ತದೆ. ಹಾಗಾದರೆ 2026ರ ನಿರ್ಜಲ ಏಕಾದಶಿ ಯಾವಾಗ? ಇದರ ಮಹತ್ವವೇನು? ಯಾವ ರೀತಿಯಲ್ಲಿ ಪೂಜೆ ಮಾಡಬೇಕು? ಯಾವ ವಸ್ತುಗಳನ್ನು ದಾನ ಮಾಡಬೇಕು? ಮತ್ತು ಪಾರಣ ಮಾಡುವ ಸರಿಯಾದ ಸಮಯ ಯಾವುದು? ಈ ಎಲ್ಲ ಮಾಹಿತಿಯನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ನಿರ್ಜಲ ಏಕಾದಶಿಯ ಮಹತ್ವ. ನಿರ್ಜಲ ಏಕಾದಶಿಯನ್ನು ಭೀಮಸೇನ ಏಕಾದಶಿ ಎಂದು ಕರೆಯುತ್ತಾರೆ. ಪುರಾಣಗಳ ಪ್ರಕಾರ ಮಹಾಬಲಶಾಲಿ ಭೀಮಸೇನನಿಗೆ ಆಹಾರವಿಲ್ಲದೆ ಬದುಕಲು ಸಾಧ್ಯವಾಗಲಿಲ್ಲ. ಆದ್ದರಿಂದ ವರ್ಷವಿಡೀ ಎಲ್ಲ ಏಕಾದಶಿ ಉಪವಾಸಗಳ ಪ್ರಯೋಜನವನ್ನು ಪಡೆಯಲು ಮಹರ್ಷಿ ವೇದವ್ಯಾಸರು ನಿರ್ಜಲ ಏಕಾದಶಿ ಉಪವಾಸವನ್ನು ಆಚರಿಸಲು ಸಲಹೆ ನೀಡಿದರು. ಅಂದಿನಿಂದ ಈ ಏಕಾದಶಿಯು ವಿಶೇಷವಾಗಿ ಭೀಮಸೇನ ಏಕಾದಶಿ ಎಂದು ಪ್ರಸಿದ್ಧವಾಗಿದೆ. ನಿರ್ಜಲ ಎಂಬ ಪದದ ಅರ್ಥ ನೀರಿಲ್ಲದೆ. ಈ ದಿನದಂದು ಭಕ್ತರು ಸೂರ್ಯೋದಯದಿಂದ ಮರುದಿನ ದ್ವಾದಶಿಯವರೆಗೆ ಆಹಾರ ಮತ್ತು ನೀರನ್ನು ಸೇವಿಸುವುದಿಲ್ಲ. ಈ ಉಪವಾಸವನ್ನು ಅತ್ಯಂತ ಕಷ್ಟಕರವೆಂದು ಪರಿಗಣಿಸಲಾಗುತ್ತದೆ. ಆದರೆ ಇದರ ಮಹತ್ವವು ಅಷ್ಟೇ ದೊಡ್ಡದಾಗಿದೆ. ಈ ಉಪವಾಸವನ್ನು ಆಚರಿಸುವುದರಿಂದ ವ್ಯಕ್ತಿಗೆ ಸಂಗ್ರಹವಾದ ಪಾಪಗಳು ನಾಶವಾಗುತ್ತವೆ ಮತ್ತು ವಿಷ್ಣುವಿನ ದೈವಿಕ ಆಶೀರ್ವಾದಗಳು ದೊರೆಯುತ್ತವೆ ಎಂದು ಧಾರ್ಮಿಕ ಗ್ರಂಥಗಳು ಹೇಳುತ್ತವೆ. ನಿರ್ಜಲ ಏಕಾದಶಿ ಯಾವಾಗ? ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದ ಏಕಾದಶಿಯ ತಿಥಿಯಂದು ನಿರ್ಜಲ ಏಕಾದಶಿಯನ್ನು ಆಚರಿಸಲಾಗುತ್ತದೆ. ಈ ಶುಭ ದಿನದಂದು ಭಗವಾನ್ ಲಕ್ಷ್ಮಿ ಮತ್ತು ನಾರಾಯಣನಿಗೆ ವಿಶೇಷ ಪ್ರಾರ್ಥನೆಗಳನ್ನು ಸಲ್ಲಿಸಲಾಗುತ್ತದೆ ಮತ್ತು ಮರುದಿನ ದ್ವಾದಶಿ ತಿಥಿಯಂದು ಉಪವಾಸವನ್ನು ಶಾಸ್ತ್ರೋಕ್ತವಾಗಿ ಕೊನೆಗೊಳಿಸಲಾಗುತ್ತದೆ. ಈ ವರ್ಷದ ಏಕಾದಶಿ ತಿಥಿ ಜೂನ್ 24ರಂದು ಸಂಜೆ 6:12 ಪ್ರಾರಂಭವಾಗಿ ಜೂನ್ 25ರಂದು ರಾತ್ರಿ 8:09 ಕೊನೆಗೊಳ್ಳುತ್ತದೆ. ನಿರ್ಜಲ ಏಕಾದಶಿ ಉಪವಾಸವನ್ನು ಜೂನ್ 25ರಂದು ಆಚರಿಸಲಾಗುತ್ತದೆ. ನಿರ್ಜಲ ಏಕಾದಶಿ ಉಪವಾಸದ ಮಹತ್ವ. ನಿರ್ಜಲ ಏಕಾದಶಿಯನ್ನು ಎಲ್ಲ ಪಾಪಗಳನ್ನು ನಾಶ ಮಾಡುವ ದಿನವೆಂದು ಹೇಳಲಾಗುತ್ತದೆ. ಈ ದಿನದಂದು ಉಪವಾಸ, ಪೂಜೆ ಮತ್ತು ದಾನ ಮಾಡುವುದರಿಂದ ಶಾಶ್ವತ ಪುಣ್ಯ ದೊರೆಯುತ್ತದೆ ಎಂದು ನಂಬಲಾಗಿದೆ. ವಿಷ್ಣುವಿನ ಕೃಪೆಯಿಂದ ಭಕ್ತನ ಜೀವನವು ಸಂತೋಷ, ಶಾಂತಿ, ಸಮೃದ್ಧಿ ಮತ್ತು ಆಧ್ಯಾತ್ಮಿಕ ಪ್ರಗತಿಯಿಂದ ಆಶೀರ್ವದಿಸಲ್ಪಡುತ್ತದೆ. ವರ್ಷವಿಡೀ ಎಲ್ಲ ಏಕಾದಶಿ ಉಪವಾಸಗಳನ್ನು ಆಚರಿಸಲು ಸಾಧ್ಯವಾಗದವರಿಗೆ ಈ ಉಪವಾಸವು ವಿಶೇಷ ಮುಖ್ಯವಾಗಿದೆ. ನಿರ್ಜಲ ಏಕಾದಶಿಯ ಫಲವು ಎಲ್ಲ 24 ಏಕಾದಶಿ ಉಪವಾಸಗಳ ಫಲಕ್ಕೆ ಸಮಾನವಾಗಿರುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತವೆ. ನಿರ್ಜಲ ಏಕಾದಶಿ ಪೂಜಾ ವಿಧಾನ. ಬೆಳಗಿನ ಸ್ನಾನ ಮತ್ತು ಸಂಕಲ್ಪ. ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ಎಚ್ಚರಗೊಂಡು ಗಂಗಾ ನೀರು ಬೆರೆಸಿದ ನೀರಿನಿಂದ ಸ್ನಾನ ಮಾಡಿ ಸ್ವಚ್ಛವಾದ ಹಳದಿ ಅಥವಾ ಬಿಳಿ ಬಟ್ಟೆಗಳನ್ನು ಧರಿಸಿ ಸೂರ್ಯದೇವರಿಗೆ ಪ್ರಾರ್ಥನೆ ಸಲ್ಲಿಸಿ ಮತ್ತು ವಿಷ್ಣುವಿನ ಮುಂದೆ ನೀರಿಲ್ಲದ ಉಪವಾಸವನ್ನು ಆಚರಿಸುವ ಪ್ರತಿಜ್ಞೆ ಮಾಡಿ. ಪೂಜಾ ಸ್ಥಳದ ಸಿದ್ಧತೆ. ಪೂಜಾ ಸ್ಥಳವನ್ನು ಶುದ್ಧೀಕರಿಸಿ ಅದರ ಮೇಲೆ ಹಳದಿ ಬಟ್ಟೆಯನ್ನು ಹರಡಿ ವಿಷ್ಣು ಮತ್ತು ಲಕ್ಷ್ಮೀ ದೇವಿಯ ವಿಗ್ರಹ ಅಥವಾ ಫೋಟೋವನ್ನು ಇಡಿ. ಚಂದನ, ಅಕ್ಷತೆ, ಹಳದಿ ಹೂವು, ಧೂಪ ಮತ್ತು ದೀಪವನ್ನು ಅರ್ಪಿಸಿ. ವಿಶೇಷವಾಗಿ ತುಳಸಿ ದಳವನ್ನು ಅರ್ಪಿಸುವುದು ಅತ್ಯಂತ ಶುಭಕರವಾಗಿದೆ. ದಿನವಿಡೀ ಭಕ್ತಿಯಿಂದ ಈ ಮಂತ್ರವನ್ನು ಜಪಿಸಿ. ಓಂ ನಮೋ ಭಗವತೆ ವಾಸುದೇವಾಯ. ಇದರ ಜೊತೆಗೆ ವಿಷ್ಣು ಸಹಸ್ರನಾಮ ಮತ್ತು ಭಗವದ್ಗೀತೆಯ ಪಾರಾಯಣ ಮಾಡಿದರೆ ಅತ್ಯಂತ ಪುಣ್ಯಫಲ ದೊರೆಯುತ್ತದೆ. ನಿರ್ಜಲ ಏಕಾದಶಿ ಎಂದು ದಾನದ ಮಹತ್ವ. ಸನಾತನ ಧರ್ಮದಲ್ಲಿ ದಾನವನ್ನು ಅತ್ಯಂತ ಪುಣ್ಯ ಕಾರ್ಯಗಳಲ್ಲಿ ಒಂದೆಂದು ಪರಿಗಣಿಸಲಾಗುತ್ತದೆ. ನಿರ್ಜಲ ಏಕಾದಶಿಯಂದು ಮಾಡುವ ದಾನವು ವಿಶೇಷವಾಗಿ ಅನೇಕ ಪುಣ್ಯ ಫಲಗಳನ್ನು ನೀಡುತ್ತದೆ.
ದಾನದ ಮಹತ್ವವನ್ನು ಉಲ್ಲೇಖಿಸಿ ಧಾರ್ಮಿಕ ಗ್ರಂಥಗಳು ಹೀಗೆ ಹೇಳುತ್ತವೆ: ದಾನವು ಸ್ವರ್ಗಕ್ಕೆ, ಸಂತೋಷಕ್ಕೆ ಕಾರಣವಾಗುತ್ತದೆ ಮತ್ತು ಒಬ್ಬ ವ್ಯಕ್ತಿಯ ಇಹಲೋಕ ಮತ್ತು ಪರಲೋಕ ಎರಡರಲ್ಲೂ ಪೂಜೆಗೆ ಅರ್ಹನಾಗಿ ಮಾಡುತ್ತದೆ. ಈ ದಿನ ಯಾವ ವಸ್ತುಗಳನ್ನು ದಾನ ಮಾಡಬೇಕು? ನಿರ್ಜಲ ಏಕಾದಶಿಯಂದು ಈ ಕೆಳಗಿನ ವಸ್ತುಗಳನ್ನು ದಾನ ಮಾಡುವುದು ಅತ್ಯಂತ ಶುಭವೆಂದು ಪರಿಗಣಿಸಲಾಗಿದೆ: ಆಹಾರ, ನೀರಿನಿಂದ ತುಂಬಿದ ಮಣ್ಣಿನ ಮಡಕೆ, ಬಟ್ಟೆಗಳು, ಹಣ್ಣು ಮತ್ತು ಹೂವು, ಛತ್ರಿ, ಶೂ ಮತ್ತು ಚಪ್ಪಲಿಗಳು, ತಂಪು ಪಾನೀಯ, ಹಣ ದಾನ. ಜ್ಯೇಷ್ಠ ಮಾಸದ ತೀವ್ರ ಶಾಖದ ದೃಷ್ಟಿಯಿಂದ ನೀರು ಮತ್ತು ಆಹಾರವನ್ನು ದಾನ ಮಾಡುವುದು ಅತ್ಯಂತ ಮಹತ್ವವಾಗಿದೆ. ಆಹಾರ ದಾನದ ವಿಶೇಷ ಗುಣ: ಈ ಶುಭ ಸಂದರ್ಭದಲ್ಲಿ ಬಡವರಿಗೆ, ಅಸಹಾಯಕರಿಗೆ ಮತ್ತು ನಿರ್ಗತಿಕರಿಗೆ ಅನ್ನ ನೀಡುವುದು ಅತ್ಯಂತ ಪುಣ್ಯಕರವೆಂದು ಪರಿಗಣಿಸಲಾಗುತ್ತದೆ. ಹಸಿದವರಿಗೆ ಅನ್ನ ನೀಡುವುದು ಭಗವಾನ್ ನಾರಾಯಣನಿಗೆ ನೇರವಾಗಿ ಸೇವೆ ಸಲ್ಲಿಸುವುದಕ್ಕೆ ಸಮಾನ ಎಂದು ಹೇಳಲಾಗುತ್ತದೆ. ವಿಶೇಷಚೇತನ ಮಕ್ಕಳು, ಅಸಹಾಯಕರು ಅಥವಾ ಬಡ ಕುಟುಂಬಗಳ ಆಹಾರಕ್ಕೆ ದೇಣಿಗೆ ನೀಡಿದರೆ ಅವರಿಗೆ ವಿಷ್ಣುವಿನ ವಿಶೇಷ ಆಶೀರ್ವಾದ ಸಿಗುತ್ತದೆ. ಪಾರಾಯಣಕ್ಕೆ ಸರಿಯಾದ ಸಮಯ: ದ್ವಾದಶಿ ತಿಥಿಯಂದು ವಿಧಿವಿಧಾನಗಳ ಪ್ರಕಾರ ನಿರ್ಜಲ ಏಕಾದಶಿ ಉಪವಾಸವನ್ನು ಮುಕ್ತಾಯಗೊಳಿಸಲಾಗುತ್ತದೆ. ಸ್ನಾನ, ಪೂಜೆ ಮತ್ತು ದಾನ ಮಾಡಿದ ನಂತರವೇ ನೀರು ಮತ್ತು ಆಹಾರವನ್ನು ಸೇವಿಸಬೇಕು. ದೃಕ್ ಪಂಚಾಂಗದ ಪ್ರಕಾರ ಜೂನ್ 26, 2026ರಂದು ಬೆಳಿಗ್ಗೆ 6 ಗಂಟೆಯಿಂದ 8:39 ಪಾರಣಕ್ಕೆ ಶುಭ ಸಮಯವಾಗಿದೆ. ಮೊದಲು ಲಕ್ಷ್ಮೀನಾರಾಯಣ ಪೂಜೆ ಮಾಡಿ ನಂತರ ದಾನ ಮಾಡಿ, ಅದಾದ ನಂತರವೇ ನೀರು ಮತ್ತು ಆಹಾರವನ್ನು ಸೇವಿಸಿ ಉಪವಾಸವನ್ನು ಮುಕ್ತಾಯಗೊಳಿಸಬೇಕು. ಸ್ನೇಹಿತರೆ, ನಿರ್ಜಲ ಏಕಾದಶಿ ಕೇವಲ ಒಂದು ಉಪವಾಸವಲ್ಲ, ಇದು ಆತ್ಮಶುದ್ಧಿ, ಭಕ್ತಿ, ಸಂಯಮ ಮತ್ತು ದಾನದ ವೈದಿಕ ಹಬ್ಬವಾಗಿದೆ. ಈ ಪವಿತ್ರ ದಿನದಂದು ಭಕ್ತಿ ಮತ್ತು ಶ್ರದ್ಧೆಯಿಂದ ಶ್ರೀಹರಿಯನ್ನು ಆರಾಧಿಸಿದರೆ ಅವರ ಕೃಪೆಯಿಂದ ಜೀವನದಲ್ಲಿ ಸುಖ, ಶಾಂತಿ ಮತ್ತು ಸಮೃದ್ಧಿ, ಆಧ್ಯಾತ್ಮಿಕ ಬೆಳವಣಿಗೆ ಲಭಿಸುತ್ತದೆ. ಭಗವಾನ್ ಶ್ರೀ ಮಹಾವಿಷ್ಣು ಹಾಗೂ ಲಕ್ಷ್ಮೀದೇವಿಯ ಕೃಪೆ ಎಲ್ಲರ ಮೇಲೂ ಸದಾ ಇರಲಿ. ಓಂ ನಮೋ ಭಗವತೆ ವಾಸುದೇವಾಯ. ಈ ಮಾಹಿತಿಯು ನಿಮಗೆ ಉಪಯುಕ್ತವಾಗಿದೆ ಎಂದು ಅನಿಸಿದರೆ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ. ಇಂತಹ ಇನ್ನಷ್ಟು ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಮಾಹಿತಿಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತುವುದನ್ನು ಮರೆಯಬೇಡಿ. ಧನ್ಯವಾದಗಳು.